ಓಂ ತತ್ಸತ್. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇದು ತುಂಬ ಪ್ರಸಿದ್ಧವಾದ ಶ್ಲೋಕ. ಯಾರೇ ಆಗಲಿ ಅಕ್ಷರಾಭ್ಯಾಸ ಮಾಡುವಾಗ, ವಿದ್ಯಾಭ್ಯಾಸಕ್ಕೆ ತೊಡಗುವಾಗ ಹೇಳಿಕೊಳ್ಳುವಂಥ ಶ್ಲೋಕವಾಗಿ ನಮ್ಮ ಸಂಸ್ಕೃತಿ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದೆ. ಇದು ಸರಸ್ವತಿಯನ್ನ, ಭಗವತಿಯಾದ ವಾಗ್ದೇವತೆಯನ್ನ, ವಿದ್ಯಾಧಿದೇವತೆಯನ್ನು ಪ್ರಾರ್ಥನೆ ಮಾಡುವಂಥದ್ದು. ಈ ಒಂದು ದಿವಸ ಉಪಕರ್ಮ ಎಂಬುದಾಗಿ ಪ್ರಸಿದ್ಧ. ಉಪಕರ್ಮ ವಿದ್ಯಾರಂಭ ದಿವಸ. ಇದನ್ನು ಸಂಸ್ಕೃತ ದಿನಾಚರಣೆ ಎಂಬುದಾಗಿ ಕೂಡ ಭಾರತದ ಕೇಂದ್ರ ಸರ್ಕಾರ ಸುಮಾರು ವರ್ಷಗಳ ಮುನ್ನವೇ ಉದ್ಘೋಷಣೆ ಮಾಡಿತ್ತು. ಈ ಕಾರಣ ಭಾರತೀಯರ ಹೆಮ್ಮೆಯಾದ ಸಂಸ್ಕೃತಿಯ ದಿನಾಚರಣೆ ಕೂಡ ಆಗಿರುವಂಥದ್ದು. ಬಹಳ ಹಿಂದೆಯೇ ವೇದಗಳ ಕಾಲದಲ್ಲಿಯೇ ಇದನ್ನು ವೇದಾರಂಭ ದಿವಸ ಎಂಬುದಾಗಿ ಕೂಡ ಹೇಳ್ತಾ ಇದ್ರು. ಇಂದು ಕೂಡ ಅದು ನಡೆದು ಬಂದಿದೆ. ಅಂದರೆ ಯಾರಿಗೆಲ್ಲ ವಿದ್ಯೆಯಲ್ಲಿ, ಕಲಿಕೆಯಲ್ಲಿ ಆಸಕ್ತಿ ಉಂಟೋ ಅವರೆಲ್ಲ ಈ ದಿವಸವನ್ನು ಗೌರವಿಸಬೇಕು ಎಂಬುದಾಗಿ ಅಷ್ಟೇ ತಾತ್ಪರ್ಯ. ನಮ್ಮಲ್ಲಿ ಸಾಮಾನ್ಯವಾಗಿ ವಿದ್ಯಾಭ್ಯಾಸಕ್ಕಾಗಿ ಮಳೆಗಾಲದ ಆರಂಭವನ್ನು ಕೈಗೊಳ್ತಾ ಇರುವುದು ಯಾಕೆ ಅನ್ನುವ ಪ್ರಶ್ನೆ ಬರಬಹುದು. ಮಳೆಗಾಲದಲ್ಲಿ ಹೊಲ ಗದ್ದೆಗಳ ಕೆಲಸದ ಒಂದು ಭಾರ ಇರುವುದಿಲ್ಲ, ಬೇಸಿಗೆಯ ಬೇಗೆ ಇರುವುದಿಲ್ಲ, ಚಳಿಯ ಸೆಳೆತ ಇರುವುದಿಲ್ಲ. ಈ ಕಾರಣ ಹೊರಗೆ ಓಡಾಡುವಂತೆ ಇರುವುದಿಲ್ಲ, ಕೆಲಸ ಕೂಡ ಇರುವುದಿಲ್ಲ. ಆದ್ದರಿಂದ ಒಳಗೆ ಕುಳಿತು ಒಂದು ಕಡೆ ಏಕಾಗ್ರವಾಗಿ ಆಸನ ಶುದ್ಧಿ ಸಿದ್ಧಿಯನ್ನು ಸಾಧಿಸಿ ವ್ಯಾಸಂಗ ಮಾಡುವಂತಹ ಅವಕಾಶ ಇದೆ ಎಂಬುದಾಗಿ ಭಾವಿಸಿ ಉಪಕರ್ಮ ಎಂಬ ಅರ್ಥದಲ್ಲಿ ವೇದಾರಂಭವನ್ನು ಈ ಶ್ರಾವಣ ಮಾಸದ ಪೂರ್ಣಿಮೆಯೆಂದು ಮಾಡಲು ತೊಡಗಿದ್ದು ಬಹಳ ಪ್ರಶಸ್ತವಾಗಿದೆ, ಯುಕ್ತಿಯುಕ್ತವಾಗಿದೆ. ಶ್ರವಣ ನಕ್ಷತ್ರ ಇರುವಂದು ಶ್ರಾವಣಿ ಎಂಬುದಾಗಿ ಕೂಡ ಮಾಡುತ್ತಾರೆ. ಅದು ಋಗ್ವೇದವನ್ನು ಅಭ್ಯಾಸ ಮಾಡುವವರ ವೇದಾಭ್ಯಾಸ ದಿವಸ ಎಂಬುದಾಗಿ ಹೇಳುತ್ತಾರೆ. ಅಂತೆಯೇ ಶ್ರಾವಣಿ ಎಂದು ಹೆಸರಾದ ಶ್ರಾವಣ ಮಾಸದ ಪೂರ್ಣಿಮೆಯ ದಿವಸವನ್ನು ಯಜುರ್ವೇದಗಳಿಗೆ ಉಪಕರ್ಮ ಎಂಬುದಾಗಿ ಹೇಳುತ್ತಾರೆ. ಮುಂದೆ ಬರುವಂಥ ಇದೇ ವರ್ಷಾ ಋತುವಿನ ಭಾದ್ರಪದ ಮಾಸದ ಶುದ್ಧ ಅಂದರೆ ಶುಕ್ಲ ಪಕ್ಷದ ತೃತೀಯ ಎಂದು ಅಂದರೆ ಗೌರಿಯ ಹಬ್ಬದಂದು ಸಾಮವೇದಿಗಳು ಮಾಡುವಂತಹ ಉಪಕರ್ಮ ಎಂಬುದಾಗಿ ಕೂಡ ಉಂಟು. ಈ ಮೂರು ಉಪಕರ್ಮಗಳಲ್ಲಿ ಕೂಡ ನಾವು ಕಾಣುವಂಥದ್ದು ಒಂದೇ ತತ್ವ. ಮಳೆಗಾಲದಲ್ಲಿ ಅಂದರೆ ಹೊರಗೆ ಧೋ ಎಂದು ಮಳೆ ಸುರಿಯುತ್ತಿರುವಾಗ ಒಳಗೆ ಅಧ್ಯಯನ ಪ್ರಕೋಷ್ಠದಲ್ಲಿ ಏಕಾಗ್ರತೆಯಿಂದ ವಿದ್ಯಾರ್ಥಿಗಳು ಗುರುವಿನಿಂದ ವಿದ್ಯೆಯನ್ನು ಗ್ರಹಿಸಬೇಕು. ಹೊರಗೆ ಸುರಿಯುವ ಮಳೆಯನ್ನು ಹನಿ ಹನಿಯನ್ನೂ ಕೂಡ ಬಿಡದೆ ಹೇಗೆ ನೆಲ ಹೀರಿಕೊಳ್ಳುತ್ತದೆಯೋ, ಹಿಂಗಿಸಿಕೊಂಡು ತನ್ನ ಅಂತರ್ಜಲವನ್ನು ಹೆಚ್ಚು ಮಾಡಿಕೊಳ್ಳುತ್ತದೆಯೋ, ಅದೇ ರೀತಿ ಗುರುವಿನ ಬಾಯಿಯಿಂದ ಬರುವ ಅಮೃತಧಾರೆಯಾದ ವಿದ್ಯೆಯನ್ನು ಕೂಡ ಶಿಷ್ಯ ತನ್ನ ಹೃದಯ ಎಂಬ ನೆಲದಲ್ಲಿ ತುಂಬಿಕೊಂಡು ಹೀರಿಕೊಂಡು ಗಟ್ಟಿಯಾಗಬೇಕು, ರಸನಿಧಿಯಾಗಬೇಕು ಎಂಬುದು ತಾತ್ಪರ್ಯ. ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಸ್ವಾರಸ್ಯಗಳು ಉಂಟು. ಅವುಗಳಲ್ಲಿ ಕೆಲವನ್ನು ನೋಡೋಣ. ನಮ್ಮಲ್ಲಿ ಸಾಮಾನ್ಯವಾಗಿ ಆಧುನಿಕ ಜೀವನದಲ್ಲಿ ಶಾಲೆಗೆ ಮಕ್ಕಳನ್ನು ಕಳಿಸುವುದು ಒಂದು ವಿಶೇಷ ಸಂಭ್ರಮದ ದಿವಸ. ಆ ಶಾಲಾ ಪ್ರವೇಶವನ್ನೇ ವೇದ ಕಾಲದಲ್ಲಿ ಉಪಕರ್ಮದ ರೂಪದಿಂದ ಮಾಡುತ್ತಾ ಇದ್ದರು. ಗುರುವಿನ ಬಳಿಗೆ ಹೋಗಿ ವಿದ್ಯೆಯನ್ನು ಆರಂಭ ಮಾಡುವುದಕ್ಕೆ ಬೇಕಾಗುವಂತಹ ದಿವಸವಾಗುತ್ತಿತ್ತು ಉಪಕರ್ಮ. ಅಂದರೆ ಯಾವುದನ್ನು ನಾವು ಸ್ಕೂಲ್ ರಿಓಪನಿಂಗ್ ಡೇ, ಶಾಲೆಯ ಪ್ರಥಮ ಪ್ರವೇಶದ ದಿವಸ ಎಂದು ಹೇಳುತ್ತೇವೆ, ಅದು ಇದಾಗಿತ್ತು. ಆ ದಿವಸ ವಿದ್ಯಾರ್ಥಿ ತನಗೆ ಬೇಕಾದಂಥ ಉಡುಪನ್ನು ತೊಡುವಂತೆ ಇಲ್ಲ, ಶಾಲೆಯ ಶಿಸ್ತಿನ ಉಡುಪಾದ ಸಮವಸ್ತ್ರವನ್ನು ತೊಡಬೇಕು. ಅದೇ ರೀತಿಯೇ ವೇದಕಾಲದಿಂದ ಬಂದಂಥ ಉಪಕರ್ಮದಲ್ಲಿ ಕೂಡ ಒಟುವಾದವನು, ವಿದ್ಯೆಯನ್ನು ಅಭ್ಯಾಸ ಮಾಡುವವನು ಆಡಂಬರದ ಅಲಂಕಾರವನ್ನು ತೊಡುವಂತೆ ಇಲ್ಲ. ಆತ ಇಂದ್ರಿಯ ನಿಗ್ರಹಕ್ಕಾಗಿ ಕೌಪೀನವನ್ನು ಮತ್ತು ಚಳಿಯಿಂದ ಕಾಪಾಡಿಕೊಳ್ಳಲು ಅಜಿನ ಅಥವಾ ಚರ್ಮವನ್ನು ಹಾಗೂ
ಹೊಸ ಜನ್ಮ ಎಂಬುದರ ಸಂಕೇತವಾಗಿ ಗರ್ಭಕೋಶದ ವರ್ಣದಲ್ಲಿ ಇರುವಂತಹ ವಸ್ತ್ರವನ್ನು ಪಂಚೆಯಾಗಿ ಉಡಬೇಕು. ಮತ್ತು ಆತ್ಮರಕ್ಷಣೆಗಾಗಿ ವಾಗ್ದಂಡ, ಕಾಯದಂಡ, ಮನೋದಂಡ ಅಂದರೆ ಮನಸ್ಸು, ಮಾತು, ಮೈಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂಬುದರ ಸಂಕೇತವಾಗಿ ದಂಡವನ್ನು, ಹಣೆಮಟ್ಟದ ಒಂದು ಕೋಲು ದಂಡವನ್ನು ಧರಿಸಬೇಕು. ಅದು ಪಲಾಶ, ಔದುಂಬರ, ಅಶ್ವತ್ಥ ಎಂಬುದಾಗಿ ಬೇರೆ ಬೇರೆ ವೃಕ್ಷಗಳದ್ದಾಗಿರಬಹುದು ಎಂದು ಕೂಡ ಶಾಸ್ತ್ರಕಾರರು ಹೇಳುತ್ತಾರೆ. ಇರಲಿ ದಂಡವನ್ನು, ಮತ್ತು ನಡುವಿಗೆ ಸದಾಕಾಲ ಜಾಗರೂಕನಾಗಿ ಕಟಿಬದ್ಧನಾಗಿ ನಾನು ವಿದ್ಯೆಯನ್ನು ಕಲಿಯುತ್ತೇನೆ, ಗುರುವಿನ ಸೇವೆ ಮಾಡುತ್ತೇನೆ ಎಂಬುದರ ಸಂಕೇತವಾಗಿ ಮೌಂಜಿಯನ್ನು ಅಂದರೆ ಮೇಖಲೆಯನ್ನು, ಒಡ್ಯಾಣದಂತಿರುವಂತಹ ನೋದೆ ಹುಲ್ಲಿನ ಹಗ್ಗವನ್ನು ಸುತ್ತಿಕೊಳ್ಳಬೇಕು. ಇಂಥ ಒಂದು ವೇಷದಲ್ಲಿ ಆತ ಬರಬೇಕು. ಉಪವೀತವನ್ನು ಧರಿಸಬೇಕು. ಅದು 3 ಎಳೆಗಳಿಂದ ಕೂಡಿದ್ದು ಅಧಿಭೂತ ಅಧಿದೇವ ಅಧ್ಯಾತ್ಮಗಳ ಮೂಲಕ ಪ್ರಪಂಚದ ಜೊತೆಗೆ, ಪರಮಾತ್ಮನ ಜೊತೆಗೆ ಜೀವ ಇರಿಸಿಕೊಂಡ ಸಂಬಂಧವನ್ನು ತೋರಿಸುವಂಥದ್ದು ಎಂಬುದಾಗಿ ಎಲ್ಲ ಮಾಡಿದ್ದಾರೆ. ಬಹಳ ಅರ್ಥಪೂರ್ಣವಾದಂಥದ್ದು ಈ ಎಲ್ಲ ಉಡುಪು. ಹೇಗೆ ವಟುವಾದವನು ವಿನೀತನಾಗಿರಬೇಕು, ಆಧುನಿಕ ವಿದ್ಯಾರ್ಥಿ ಕೂಡ ಅದೇ ರೀತಿ ವಿನೀತನಾಗಿರಬೇಕಲ್ಲವೇ? ವಿನಯವಿಲ್ಲದೆ ವಿದ್ಯೆ ಎಂಥದ್ದು? ಆ ಕಾರಣದಿಂದಲೇ ಸುಭಾಷಿತ ಒಂದು ಉಂಟು, ವಿದ್ಯಾ ದದಾತಿ ವಿನಯಂ ಎಂದು. ವಿದ್ಯೆಯು ಕೊಡಬೇಕಾದದ್ದು ವಿನಯ, ವಿನಯದಿಂದ ಬರುವಂಥದ್ದು ವಿದ್ಯೆ. ಉಪಕರ್ಮದ ದಿವಸ ಆ ಒಂದು ಸ್ಮರಣೆಯ ಸಂಕೇತ ಮತ್ತು ಇದನ್ನು ಜೀವನ ಇಡೀ ಯುಕ್ತವಾದ ರೀತಿಯಲ್ಲಿ ಮುಂದುವರಿಸುತ್ತೇನೆ ಎಂಬುದರ ಸಂಕೇತ. ಉಪಕರ್ಮವನ್ನು ಮಾಡಿಕೊಳ್ಳುವಾಗ ಮೊದಲಿಗೆ ಪ್ರಾಯಶ್ಚಿತ್ತ ರೂಪವಾಗಿ ಕಾಮೋಕಾರ್ಷೀನ್ ಮನ್ಯುರ್ಕಾರ್ಷೀತ್ ಎಂಬುವ ಮಂತ್ರವನ್ನು ಜಪ ಮಾಡುತ್ತೇವೆ. ಬಹಳ ಅರ್ಥಪೂರ್ಣವಾದದ್ದು. ಮಹಾನಾರಾಯಣ ಉಪನಿಷತ್ತು ಎಂದು ಹೆಸರಾದ ಯಜುರ್ವೇದದ ಆರಣ್ಯಕದ ಕಡೆಯ ಭಾಗದಲ್ಲಿ ಬರುವಂಥದ್ದು ಇದು. ಅಂದರೆ ನಾನು ನನ್ನ ಇಚ್ಛೆಯಿಂದ ಮಾಡಿದ್ದಲ್ಲ ಕಾಮವೇ ಮಾಡಿಸಿತು, ನಾನು ನನ್ನ ಇಚ್ಛೆಯಿಂದ ಮಾಡಿದ್ದಲ್ಲ ಕ್ರೋಧವೇ ಮಾಡಿಸಿತು ಎಂದು ಪ್ರತಿಯೊಬ್ಬರೂ ಕೂಡ ತಮ್ಮ ರಾಗದ್ವೇಷಗಳ ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಈ ಜಪದ ಹಿಂದಿರುವ ತತ್ವ. ಜಪದ ಅರ್ಥವೇ ಇದು. ಕಾಮಃಕರ್ತ ನಾಹಂಕರ್ತ ಕಾಮಃ ಕರೋತಿ ನಾಹಂಕರೋಮಿ ಯೇಷತೆ ಕಾಮ ಕಾಮಾಯ ಸ್ವಾಹ ಮನ್ಯುಃಕರ್ತ ನಾಹಂಕರ್ತ ಮನ್ಯುಃ ಕರೋತಿ ನಾಹಂಕರೋಮಿ ಮನ್ಯುಃಕಾರಯಿತ ನಾಹಂಕಾರಯಿತ ಯೇಷತೆ ಮನ್ಯೋ ಮನ್ಯವೇ ಸ್ವಾಹ ಎಂಬುದಾಗಿ ನಾನು ಮಾಡಿದ್ದಲ್ಲ ರಾಗದ್ವೇಷಗಳು ಮಾಡಿಸಿದ್ದು, ನಾನು ಮಾಡಿಸುವವನಲ್ಲ ರಾಗದ್ವೇಷಗಳು ಮಾಡಿಸುವಂಥದ್ದು, ಅವುಗಳೇ ಕರ್ತೃ ಅವುಗಳೇ ಚೋದಯಿತರು ನಾನಲ್ಲ ಎಂದು ಭಾವಿಸುವಂಥದ್ದು ನಮ್ಮ ಮೊದಲ ಹಂತದ ಜಪವಾಗಬೇಕು. ಆ ಬಳಿಕ ಪ್ರಾಯಶ್ಚಿತ್ತ ರೂಪವಾಗಿ ಪಾಹಿತ್ರಯೋದಶ ಹೋಮವನ್ನು ಮಾಡಿಕೊಳ್ಳುತ್ತಾರೆ. ಆಮೇಲೆ ಮಹಾಸಂಕಲ್ಪವನ್ನು ಮಾಡುತ್ತಾರೆ. ಮಹಾಸಂಕಲ್ಪದಲ್ಲಿ ದೇಶ ಕಾಲಗಳ ರೂಪದಿಂದ ಇಡೀ ವಿಶ್ವದಲ್ಲಿ ನಾವು ಎಲ್ಲಿ ನಿಂತಿದ್ದೇವೆ, ಇಡೀ ಕಾಲಪ್ರವಾಹದಲ್ಲಿ ಎಲ್ಲಿ ನಾವು ಸಲ್ಲುತ್ತೇವೆ ಎಂದು ಗುರುತು ಮಾಡಿಕೊಳ್ಳಬೇಕು. ಅಂದರೆ ಅನಂತ ಕಾಲದಲ್ಲಿ, ಅನಂತ ದೇಶದಲ್ಲಿ, ಇನ್ ದಿ ಓಷನ್ ಆಫ್ ಇನ್ಫೈನೈಟ್ ಟೈಮ್ ಅಂಡ್ ಸ್ಪೇಸ್ ನಾವು ಎಲ್ಲಿ ನಿಲ್ಲುತ್ತೇವೆ, ಯಾವ ಸಣ್ಣ ಸ್ಥಾನ ನಂಬದು ಎಂಬ ನಮ್ರತೆ ನಮ್ಮನ್ನು ಆವರಿಸಬೇಕು. ಆ ಬಳಿಕ ಇಡೀ ಭಾರತ ದೇಶದ ಭಾರತೀಯ ಕಾಲಮಾನ ಸಂಸ್ಕೃತಿಯ ಸಂವೇದನೆ ಕೂಡ ಆಗಬೇಕು ಎಂಬುದು ಅಲ್ಲಿ ಉಂಟು. ಮಹಾಸಂಕಲ್ಪದ ಬಳಿಕ ಅಗ್ನಿಮುಖವನ್ನು ಮಾಡಿಕೊಂಡು ಯಥೋಚಿತವಾದ ರೀತಿಯಲ್ಲಿ ತಾನು ಅಪೇಯಪಾನ, ಅಭಕ್ಷ್ಯ ಭೋಜನ ಮತ್ತು ಅಕಥನೀಯ ಕಥನ ಅಂದರೆ ತಿನ್ನಬಾರದ್ದನ್ನು ತಿಂದ, ಕುಡಿಯಬಾರದ್ದನ್ನು ಕುಡಿದ, ಆಡಬಾರದ್ದನ್ನು ಆಡಿದ, ಮಾಡಬಾರದ್ದನ್ನು ಮಾಡಿದ ನೆನೆದು ಅದಕ್ಕೆ ಗೌರವ ಆಹುತಿಗಳನ್ನು ಸಲ್ಲಿಸುತ್ತಾರೆ. ಆ ಬಳಿಕ ಪೌಷ್ಟಿಕವಾಗಿ ಜಯಾದಿ ಹೋಮವನ್ನು ಮಾಡುತ್ತಾರೆ. ಜಯಾದಿ ಹೋಮ ಇಡೀ ಸಮಾಜದ ಹಿತಕ್ಕಾಗಿ ಇರುವಂಥದ್ದು. ಅನಂತರ ನನ್ನ ಅಂತರಂಗ ಬಹಿರಂಗವೆಲ್ಲ ಶುದ್ಧವಾಗಬೇಕೆಂದು ವಿರಜಾ ಹೋಮ ಮಾಡುತ್ತಾರೆ. ಅಲ್ಲಿ ಪಂಚಕೋಶಗಳ ಪಂಚಪ್ರಾಣಗಳ ಶುದ್ಧಿಯಾಗುತ್ತದೆ. ಆ ಬಳಿಕ ಉಪಕರ್ಮದ ಕಡೆಯ ಅಂಗದಲ್ಲಿ ಒಂದಾದ ಒಂದು ವಿಶೇಷವಾದ ಕರ್ಮ ಏನೆಂದರೆ ಅದು ದುರ್ವಾರೋಪಣ, ಅಂದರೆ ಗರಿಕೆ ಹುಲ್ಲನ್ನು ನೆಡುವಂಥದ್ದು. ಗರಿಕೆ ಹುಲ್ಲು
ಮುಳ್ಳಿನಲ್ಲಿಯೂ ಕಲ್ಲಿನಲ್ಲಿಯೂ ಕಗ್ಗಲ್ಲಿನಲ್ಲಿಯೂ ಕೂಡ ಒಂದು ಸ್ವಲ್ಪ ಬೇರು ಹೊಗಲು ಎಡೆ ಸಿಕ್ಕರೆ ಸಾಕು ಬೆಳೆಯುತ್ತದೆ. ಮತ್ತು ಗೆಣ್ಣಿನಲ್ಲಿ ಕೂಡ ಬೇರು ಬಿಟ್ಟುಕೊಂಡು ಬೆಳೆಯುತ್ತದೆ. ಕಾಂಡಾತ್ ಕಾಂಡಾತ್ ಪ್ರರೋಹಂತಿ ಎಂಬುದಾಗಿ ವೇದಮಂತ್ರವನ್ನು ಅದಕ್ಕೆ ಹೇಳಿದ್ದಾರೆ. ಹೇಗೆ ಗರಿಕೆ ತನ್ನ ಗೆಣ್ಣಿನಲ್ಲಿಯೂ ಬೇರು ಬಿಟ್ಟುಕೊಂಡು ಬಂಡೆಯ ಕೆಳಗೂ ಕೂಡ ಅಚ್ಚಳಿಯದೆ ಬೆಳೆಯುತ್ತದೆಯೋ, ಎಂಥ ಗಾಳಿಗೂ ಜಗ್ಗದೆ ನಿಲ್ಲುತ್ತದೆಯೋ, ಎಷ್ಟು ಕೆತ್ತಿದರೂ ಎಷ್ಟು ಪ್ರಾಣಿಗಳು ತಿಂದರೂ ಮತ್ತೆ ಒಂದು ಮಳೆ ಬಂದರೆ ಸಾಕು ಚಿಗುರುತ್ತದೆಯೋ, ಎಂಥ ಕಾಳ್ಗಿಚ್ಚಿಗೆ ಕೂಡ ಸುಟ್ಟು ಸೀಕು ಕರಕಾದರೂ ಕೂಡ ಮತ್ತೆ ಅದು ತಲೆಯೆತ್ತುತ್ತದೆಯೋ, ಹಾಗೆ ನಮ್ಮ ವಿದ್ಯೆ ಸದಾ ಅಭ್ಯುದಯದ ದಾರಿಯಲ್ಲಿ ನಿಲ್ಲಬೇಕು ಎಂಬ ಅರ್ಥದಲ್ಲಿ ದುರ್ವಾರೋಪಣ, ಅನಂತರ ಪುಣ್ಯಾಹ ವಾಚನ, ನಮ್ಮ ಮನೆ ಎಲ್ಲ ಶುದ್ಧವಾಗಬೇಕು ಎಂದು. ಹೀಗೆ ಉಪಕರ್ಮದ ಸ್ವಾರಸ್ಯ ಉಂಟು. ಗುರುವಿನ ಬಳಿ ಶಿಷ್ಯ ವಿನೀತನಾಗಿ ನಾನು ನಿಮ್ಮ ಆಜ್ಞೆಯಂತೆ ನಡೆದುಕೊಳ್ಳುತ್ತೇನೆ, ಭಿಕ್ಷಾಟನೆಯ ಮೂಲಕ ನಾನು ಜೀವಿಸುತ್ತೇನೆ ಅಂದರೆ ನಿಜವಾದ ವಿದ್ಯಾರ್ಥಿಗೆ ಸಮಾಜ ಆಹಾರ ಕೊಡಬೇಕು. ಇಂಥ ಆಹಾರ ಕೊಟ್ಟ, ಅನ್ನ ಬಟ್ಟೆ ಕೊಟ್ಟ, ನೀರನ್ನು ಕೊಟ್ಟ, ಪ್ರೀತಿಯನ್ನು ಕೊಟ್ಟ ಸಮಾಜಕ್ಕೆ ನಾನು ಬದ್ಧನಾಗಿರುತ್ತೇನೆ, ನಾನು ಪ್ರತಿಯಾಗಿ ಪ್ರೀತಿಯನ್ನು ಉಪಕಾರವನ್ನು ಮಾಡುತ್ತೇನೆ ಎಂಬ ದೀಕ್ಷೆಯಿಂದ ವಿದ್ಯಾರ್ಥಿ ನಿಲ್ಲಬೇಕು. ಅದಕ್ಕಾಗಿ ಭಿಕ್ಷಾಚರಣೆ ಉಂಟು. ಹೀಗೆ ವಿನೀತನಾಗಿ ಸಮಾಜಕ್ಕೆ ಬೇಕಾದವನಾಗಿ ರೂಪುಗೊಳ್ಳಬೇಕು. ಅಂತಹ ಒಂದು ಸಂಕಲ್ಪದ ದಿನ ಕೂಡ ಉಪಕರ್ಮ ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. ಅಷ್ಟು ಮಾತ್ರವಲ್ಲ, ಉಪಕರ್ಮದಲ್ಲಿ ಇರುವಂತಹ ಮತ್ತೂ ಒಂದು ಸ್ವಾರಸ್ಯ ಏನೆಂದರೆ, ಈ ಮಳೆಗಾಲದಲ್ಲಿ ಔಷಧಿಗಳೆಲ್ಲ ವೀರ್ಯವಂತಿಕೆಯನ್ನು ಪಡೆಯುತ್ತಾ ಇವೆ, ಚೈತನ್ಯವನ್ನು ಗಳಿಸುತ್ತಾ ಇವೆ. ಹಾಗೆಯೇ ನನ್ನ ವಿದ್ಯೆ ಕೂಡ ಚೈತನ್ಯವನ್ನು ಗಳಿಸಲಿ ಎಂದು ಅಧೀತಾನಾಂ ಛಂದಸಾಂ ಸವೀರ್ಯತ್ವಾಯ ಎಂಬುದಾಗಿ ಮಾತು ಉಂಟು. ಹೀಗೆ ತನ್ನ ವ್ಯಾಸಂಗದ ಬಲವನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಉಪಕರ್ಮ. ಅದೇ ರೀತಿಯಾಗಿ 5 ತಿಂಗಳು ಉಪಕರ್ಮದ ಬಳಿಕ ವೇದಾಧ್ಯಯನ ಮಾಡುತ್ತಾನೆ, ಥಿಯರಿ. ಆ ಬಳಿಕ ಪ್ರಾಕ್ಟಿಕಲ್ಸ್ ಅಂದರೆ ಪ್ರಾಯೋಗಿಕವಾಗಿ 7 ತಿಂಗಳು ಅವನ ಕೆಲಸ ಮಾಡುತ್ತಾನೆ. ಇದು ಉತ್ಸರ್ಜನದಲ್ಲಿ ಬರುತ್ತದೆ. ಇಷ್ಟು ಮಹನೀಯವಾದ ಉಪಕರ್ಮ ನಮ್ಮ ಬಾಳಿಗೆ ಬೆಳಕಾಗಲಿ. ಎಲ್ಲರಿಗೆ ಇರುವಂಥ ಈ ಕರ್ಮ ಪುಷ್ಟಿಯಾಗಲಿ, ತುಷ್ಟಿಯಾಗಲಿ, ಸಮೃದ್ಧಿಯಾಗಲಿ. ಓಂ ತತ್ಸತ್.